ಸುಹಾಸ್ ಶೆಟ್ಟಿ ಹತ್ಯೆಗೆ ಕರಾವಳಿ ಕೊತ ಕುದೀತಾ ಇದೆ. ಮಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೋಗಿ ಕೂತಿದ್ದಾರೆ. ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಇಬ್ಬರು ಕೂಡ ಹೋಗಿ ಅಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಮಂಗಳೂರು ನಗರದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇರುವಂತದ್ದು, ಈಗ ಅಲ್ಲಿ ಹೋಗಿದ್ದೀರಿ ಸರಿ, ಆದ್ರೆ ಕೊಲೆಗಳೇ ಆಗದ ಹಾಗೆ ಗೊತ್ತಿರ್ಲಿಲ್ವಾ? ಇಂಟೆಲಿಜೆನ್ಸ್ಗೆ ಗೊತ್ತಿರ್ಲಿಲ್ವಾ? ಒಂದು ಜೀವ ಕೂಡ ಅಮೂಲ್ಯ ಅಲ್ವಾ? ಹೀಗೆ ಕೊಲೆಯಾಗಿ ಹೆಣ ಬೀಳೋವರೆಗೂ, ಜನಗಳು ಸತ್ತು ಬೀಳೋವರೆಗೂ ಯಾಕೆ ಕಾದ್ರಿ? ಇಷ್ಟು ಟೆನ್ಷನ್ಸ್ ಎಸ್ಕಲೇಟ್ ಆಗುವವರೆಗೂ ಯಾಕೆ ಕಾದ್ರಿ? ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ, ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಅಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆಯಿತು ಅಂತ ಗೊತ್ತಾದಾಗ್ಲೇ ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಮಂಗಳೂರಿನ ಬಗ್ಗೆ ರಾಜ್ಯಕ್ಕೆ ದಿವ್ಯ ನಿರ್ಲಕ್ಷ್ಯನ? ಸಿದ್ದರಾಮಯ್ಯನವರಿಗೆ ಮಂಗಳೂರು ಅಂತಂದ್ರೆ ಅಷ್ಟರ ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯನ, ಅಥವಾ ಆಗ್ಲಿ ಅಂತ ಬಿಡ್ತಾ ಇದ್ದೀರಾ? ಈ ಎಲ್ಲಾ ಪ್ರಶ್ನೆಗಳು ಹೇಳುತ್ತೆ. ಸುಹಾಸ್ ಶೆಟ್ಟಿ ಅಂತ ಹುಡುಗರು ಬಾಳಿ ಬದುಕಬೇಕಾದಂತಹ ಈ ದೇಶದ ಯುವ ಜನತೆನ ಹಿಂಗೆ ಹಾದಿ ಬೀದಿಲಿ ಕೊಚ್ಚಾಕ್ತೀರಿ ಅಂತಂದ್ರೆ, ಅದಾಗೋದಕ್ಕೆ ನೀವು ಬಿಡ್ತೀರಿ ಅಂತಂದ್ರೆ ಏನ್ ಹೇಳ್ಬೇಕು? ಸೊ ಅದಕ್ಕೆ ನಾನು ಹೇಳಿದ್ದು, ಇದಕ್ಕೆ ಲೀಗಲ್, ಖಂಡಿತವಾಗ್ಲೂ ಲೀಗಲ್ ರೂಟಲ್ಲಿ ಹೋಗ್ಬೇಕು. ಇದಕ್ಕೆ ಹಾಕಿ ನೋಡ್ಬೇಕು ಕೇಸನ್ನ. ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದನ್ನ. ಯಾಕಂದ್ರೆ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಎಂಡ್ ಆಫ್ ದ ಡೇ, ರೈಟ್? ಇನ್ನಷ್ಟು ಸುದ್ದಿ ಕೊಡ್ತೀವಿ, ಚಿಕ್ಕ ಬ್ರೇಕ್. ಸುಹಾಸ್ ಶೆಟ್ಟಿ ಹತ್ಯೆಗೆ ಕರಾವಳಿ ಕೊತ ಕುದೀತಾ ಇದೆ. ಮಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೋಗಿ ಕೂತಿದ್ದಾರೆ. ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಇಬ್ಬರು ಕೂಡ ಹೋಗಿ ಅಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಮಂಗಳೂರು ನಗರದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇರುವಂತದ್ದು, ಈಗ ಅಲ್ಲಿ ಹೋಗಿದ್ದೀರಿ ಸರಿ, ಆದ್ರೆ ಕೊಲೆಗಳೇ ಆಗದ ಹಾಗೆ ಗೊತ್ತಿರ್ಲಿಲ್ವಾ? ಇಂಟೆಲಿಜೆನ್ಸ್ಗೆ ಗೊತ್ತಿರ್ಲಿಲ್ವಾ? ಒಂದು ಜೀವ ಕೂಡ ಅಮೂಲ್ಯ ಅಲ್ವಾ? ಹೀಗೆ ಕೊಲೆಯಾಗಿ ಹೆಣ ಬೀಳೋವರೆಗೂ, ಜನಗಳು ಸತ್ತು ಬೀಳೋವರೆಗೂ ಯಾಕೆ ಕಾದ್ರಿ? ಇಷ್ಟು ಟೆನ್ಷನ್ಸ್ ಎಸ್ಕಲೇಟ್ ಆಗುವವರೆಗೂ ಯಾಕೆ ಕಾದ್ರಿ? ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ, ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಅಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆಯಿತು ಅಂತ ಗೊತ್ತಾದಾಗ್ಲೇ ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಮಂಗಳೂರಿನ ಬಗ್ಗೆ ರಾಜ್ಯಕ್ಕೆ ದಿವ್ಯ ನಿರ್ಲಕ್ಷ್ಯನ? ಸಿದ್ದರಾಮಯ್ಯನವರಿಗೆ ಮಂಗಳೂರು ಅಂತಂದ್ರೆ ಅಷ್ಟರ ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯನ, ಅಥವಾ ಆಗ್ಲಿ ಅಂತ ಬಿಡ್ತಾ ಇದ್ದೀರಾ? ಈ ಎಲ್ಲಾ ಪ್ರಶ್ನೆಗಳು ಹೇಳುತ್ತೆ. ಸುಹಾಸ್ ಶೆಟ್ಟಿ ಅಂತ ಹುಡುಗರು ಬಾಳಿ ಬದುಕಬೇಕಾದಂತಹ ಈ ದೇಶದ ಯುವ ಜನತೆನ ಹಿಂಗೆ ಹಾದಿ ಬೀದಿಲಿ ಕೊಚ್ಚಾಕ್ತೀರಿ ಅಂತಂದ್ರೆ, ಅದಾಗೋದಕ್ಕೆ ನೀವು ಬಿಡ್ತೀರಿ ಅಂತಂದ್ರೆ ಏನ್ ಹೇಳ್ಬೇಕು? ಸೊ ಅದಕ್ಕೆ ನಾನು ಹೇಳಿದ್ದು, ಇದಕ್ಕೆ ಲೀಗಲ್, ಖಂಡಿತವಾಗ್ಲೂ ಲೀಗಲ್ ರೂಟಲ್ಲಿ ಹೋಗ್ಬೇಕು. ಇದಕ್ಕೆ ಹಾಕಿ ನೋಡ್ಬೇಕು ಕೇಸನ್ನ. ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದನ್ನ. ಯಾಕಂದ್ರೆ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಎಂಡ್ ಆಫ್ ದ ಡೇ, ರೈಟ್? ಇನ್ನಷ್ಟು ಸುದ್ದಿ ಕೊಡ್ತೀವಿ, ಚಿಕ್ಕ ಬ್ರೇಕ್ ನಂತರ. ಸುಹಾಸ್ ಶೆಟ್ಟಿ ಹತ್ಯೆಗೆ ಕರಾವಳಿ ಕೊತ ಕುದೀತಾ ಇದೆ. ಮಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೋಗಿ ಕೂತಿದ್ದಾರೆ. ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಇಬ್ಬರು ಕೂಡ ಹೋಗಿ ಅಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಮಂಗಳೂರು ನಗರದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇರುವಂತದ್ದು, ಈಗ ಅಲ್ಲಿ ಹೋಗಿದ್ದೀರಿ ಸರಿ, ಆದ್ರೆ ಕೊಲೆಗಳೇ ಆಗದ ಹಾಗೆ ಗೊತ್ತಿರ್ಲಿಲ್ವಾ? ಇಂಟೆಲಿಜೆನ್ಸ್ಗೆ ಗೊತ್ತಿರ್ಲಿಲ್ವಾ? ಒಂದು ಜೀವ ಕೂಡ ಅಮೂಲ್ಯ ಅಲ್ವಾ? ಹೀಗೆ ಕೊಲೆಯಾಗಿ ಹೆಣ ಬೀಳೋವರೆಗೂ, ಜನಗಳು ಸತ್ತು ಬೀಳೋವರೆಗೂ ಯಾಕೆ ಕಾದ್ರಿ? ಇಷ್ಟು ಟೆನ್ಷನ್ಸ್ ಎಸ್ಕಲೇಟ್ ಆಗುವವರೆಗೂ ಯಾಕೆ ಕಾದ್ರಿ? ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ, ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಅಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆಯಿತು ಅಂತ ಗೊತ್ತಾದಾಗ್ಲೇ ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಮಂಗಳೂರಿನ ಬಗ್ಗೆ ರಾಜ್ಯಕ್ಕೆ ದಿವ್ಯ ನಿರ್ಲಕ್ಷ್ಯನ? ಸಿದ್ದರಾಮಯ್ಯನವರಿಗೆ ಮಂಗಳೂರು ಅಂತಂದ್ರೆ ಅಷ್ಟರ ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯನ, ಅಥವಾ ಆಗ್ಲಿ ಅಂತ ಬಿಡ್ತಾ ಇದ್ದೀರಾ? ಈ ಎಲ್ಲಾ ಪ್ರಶ್ನೆಗಳು ಹೇಳುತ್ತೆ. ಸುಹಾಸ್ ಶೆಟ್ಟಿ ಅಂತ ಹುಡುಗರು ಬಾಳಿ ಬದುಕಬೇಕಾದಂತಹ ಈ ದೇಶದ ಯುವ ಜನತೆನ ಹಿಂಗೆ ಹಾದಿ ಬೀದಿಲಿ ಕೊಚ್ಚಾಕ್ತೀರಿ ಅಂತಂದ್ರೆ, ಅದಾಗೋದಕ್ಕೆ ನೀವು ಬಿಡ್ತೀರಿ ಅಂತಂದ್ರೆ ಏನ್ ಹೇಳ್ಬೇಕು? ಸೊ ಅದಕ್ಕೆ ನಾನು ಹೇಳಿದ್ದು, ಇದಕ್ಕೆ ಲೀಗಲ್, ಖಂಡಿತವಾಗ್ಲೂ ಲೀಗಲ್ ರೂಟಲ್ಲಿ ಹೋಗ್ಬೇಕು. ಇದಕ್ಕೆ ಹಾಕಿ ನೋಡ್ಬೇಕು ಕೇಸನ್ನ. ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದನ್ನ. ಯಾಕಂದ್ರೆ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಎಂಡ್ ಆಫ್ ದ ಡೇ, ರೈಟ್? ಇನ್ನಷ್ಟು ಸುದ್ದಿ ಕೊಡ್ತೀವಿ, ಚಿಕ್ಕ ಬ್ರೇಕ್ ನಂತರ. ಸುಹಾಸ್ ಶೆಟ್ಟಿ ಹತ್ಯೆಗೆ ಕರಾವಳಿ ಕೊತ ಕುದೀತಾ ಇದೆ. ಮಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೋಗಿ ಕೂತಿದ್ದಾರೆ. ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಇಬ್ಬರು ಕೂಡ ಹೋಗಿ ಅಲ್ಲಿ ಮೀಟಿಂಗ್ ತಗೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ ಸಭೆ ನಡೆಸ್ತಾರೆ ಅಂತ ಹೇಳಲಾಗಿದೆ. ಮಂಗಳೂರು ನಗರದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಪ್ರಶ್ನೆ ಇರುವಂತದ್ದು, ಈಗ ಅಲ್ಲಿ ಹೋಗಿದ್ದೀರಿ ಸರಿ, ಆದ್ರೆ ಕೊಲೆಗಳೇ ಆಗದ ಹಾಗೆ ಗೊತ್ತಿರ್ಲಿಲ್ವಾ? ಇಂಟೆಲಿಜೆನ್ಸ್ಗೆ ಗೊತ್ತಿರ್ಲಿಲ್ವಾ? ಒಂದು ಜೀವ ಕೂಡ ಅಮೂಲ್ಯ ಅಲ್ವಾ?
ಹೀಗೆ ಕೊಲೆಯಾಗಿ ಹೆಣ ಬೀಳೋವರೆಗೂ, ಜನಗಳು ಸತ್ತು ಬೀಳೋವರೆಗೂ ಯಾಕೆ ಕಾದ್ರಿ? ಇಷ್ಟು ಟೆನ್ಷನ್ಸ್ ಎಸ್ಕಲೇಟ್ ಆಗುವವರೆಗೂ ಯಾಕೆ ಕಾದ್ರಿ? ಮಂಗಳೂರು ಕೋಮು ಸೂಕ್ಷ್ಮ ಪ್ರದೇಶ, ಮೊನ್ನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಅಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆ ಆಯಿತು ಅಂತ ಗೊತ್ತಾದಾಗಲೇ ಕಾನೂನು ಸುವ್ಯವಸ್ಥೆ ಬಿಗಿ ಮಾಡಬೇಕಾಗಿತ್ತು. ಅಷ್ಟರ ಮಟ್ಟಿಗೆ ಮಂಗಳೂರಿನ ಬಗ್ಗೆ ರಾಜ್ಯಕ್ಕೆ ದಿವ್ಯ ನಿರ್ಲಕ್ಷ್ಯನ? ಸಿದ್ದರಾಮಯ್ಯನವರಿಗೆ ಮಂಗಳೂರು ಅಂತಂದ್ರೆ ಅಷ್ಟರ ಮಟ್ಟಿಗೆ ದಿವ್ಯ ನಿರ್ಲಕ್ಷ್ಯನ ಅಥವಾ ಆಗ್ಲಿ ಅಂತ ಬಿಡ್ತಾ ಇದ್ದೀರಾ? ಈ ಎಲ್ಲಾ ಪ್ರಶ್ನೆಗಳು ಹೇಳುತ್ತೆ. ಸುಹಾಸ್ ಶೆಟ್ಟಿ ಅಂತ ಹುಡುಗರು ಬಾಳಿ ಬದುಕಬೇಕಾದಂತಹ ಈ ದೇಶದ ಯುವ ಜನತೆನ ಹಿಂಗೆ ಹಾದಿ ಬೀದಿಲಿ ಕೊಚ್ಚಾಕ್ತೀರಿ ಅಂತಂದ್ರೆ, ಅದಾಗದಕ್ಕೆ ನೀವು ಬಿಡ್ತೀರಿ ಅಂತಂದ್ರೆ ಏನ್ ಹೇಳ್ಬೇಕು? ಸೊ ಅದಕ್ಕೆ ನಾನು ಹೇಳಿದ್ದು, ಇದಕ್ಕೆ ಲೀಗಲ್, ಖಂಡಿತವಾಗ್ಲೂ ಲೀಗಲ್ ರೂಟಲ್ಲಿ ಹೋಗ್ಬೇಕು. ಇದಕ್ಕೆ ಹಾಕಿ ನೋಡ್ಬೇಕು ಕೇಸನ್ನ, ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದನ್ನ. ಯಾಕಂದ್ರೆ ಸಮನ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಎಂಡ್ ಆಫ್ ದ ಡೇ, ರೈಟ್? ಇನ್ನಷ್ಟು ಸುದ್ದಿ ಕೊಡ್ತೀವಿ, ಚಿಕ್ಕ ಬ್ರೇಕ್ ನಂತರ.